ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿನ್ನೆಯಿಂದ ಇವತ್ತಿಗೆ ತುಂಬ ಅಪ್ಡೇಟ್ಸ್ ಇತ್ತು, ಅದಕ್ಕೆ ವೀಡಿಯೋ ಮಾಡಿ ಹಾಕ್ಬಿಡ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಅವ್ರಿಗೆ ಹೇಳಿದ್ದೆ ಖಂಡಿತ ನಿಮ್ಮ ವಿಷಯನ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಈ ಟಾಪಿಕ್ಸ್ ಎಲ್ಲ ಮಿಸ್ ಆಗಿಬಿಡುತ್ತೆ. ಒಂದು 2-3 ದಿನ ಆಗೋಷ್ಟರಲ್ಲಿ ತುಂಬ ಟಾಪಿಕ್ನ ನಾನು ಮಿಸ್ ಮಾಡಿಬಿಡ್ತೀನಿ. ಪಾಪ ತುಂಬ ಜನ ಹೇಳಿರ್ತಾರೆ ಇದ್ರ ಬಗ್ಗೆ ಹೇಳಿ ಅಂತೆಲ್ಲ. ಸೊ ಹೇಳೋದು ಮಿಸ್ ಆಗಿಬಿಡುತ್ತೆ ಅಂತ ಇವತ್ತೇ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದೊಂದೇ 1/4 kg ಮಶ್ರೂಮ್ ಇತ್ತು. ಪಿಂಕ್ ಆಯಿಸ್ಟರ್ ಮಶ್ರೂಮ್ ವೆಯ್ಟ್ ಇರೋದೇ ತುಂಬ ರೇರು. ಇದು ಒಳ್ಳೆ ಸ್ಪಾನೇ ಸಿಕ್ಕಿದೆ ನನಗೆ. ಪಿಂಕ್ ಆಯಿಸ್ಟರ್ ಮಶ್ರೂಮು ಒಳ್ಳೆ ರೀತಿ ಸ್ಪಾನ್ ರೆಡಿ ಮಾಡೋರೆ, ಲ್ಯಾಬ್ ಕಾಂಟ್ಯಾಕ್ಟ್ ಸಿಕ್ಕಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪಿಂಕ್ದಂತ ಹೇಳ್ಬೋದು. ಅದ್ರ ಜೊತೆಗೆ ವಿಷಯಕ್ಕೆ ಬಂದರೆ, ಲಾಸ್ಟ್ ವೀಡಿಯೋದಲ್ಲೆಲ್ಲ ಉಡುಪಿಲಿ 400 kg ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ದೆ. ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರು. ಅದನ್ನು ವೀಡಿಯೋಗಳ ಮುಖಾಂತರ ಸಹ ಅಪ್ಲೋಡ್ ಮಾಡಿದ್ದೆ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ರೀಸೆಂಟ್ ವೀಡಿಯೋದಲ್ಲಿ ಹಿಂಗೆ ಮೈಸೂರು ರೋಡ್ ಸೈಡ್ ಹಿಂಗೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಬೇಕಾದರೆ ಗ್ರೋವರ್ಸ್ ಕಾಂಟ್ಯಾಕ್ಟ್ ಮಾಡಿ ಅಂತ. ನಿನ್ನೆಯಿಂದ ಇವತ್ತಿಗೆ ತುಂಬ ಕಾಲ್ಸ್ ಬಂದಿದೆ. ಕಾಂಟ್ಯಾಕ್ಟ್ ಸಹ ಶೇರ್ ಮಾಡಿದ್ದೀನಿ. JP ನಗರ್ ಅಂದರೆ ಅಲ್ಲೇ ಬರುತ್ತೆ ಅನಿಸುತ್ತೆ. ಸೊ ಅವ್ರಿಗೆ ಈ ಕೆಂಗೇರಿ ಸೈಡ್ ಇರೋರದೇ ನಂಬರ್ನ ಶೇರ್ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ನ. ಅದನ್ನೆಲ್ಲ ನೆಕ್ಸ್ಟು ಈ ವಿಡಿಯೋ ಆದಮೇಲೆ, ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕಮ್ಯುನಿಟೀಲಿ ಶೇರ್ ಮಾಡ್ತೀನಿ, ಒಂದಿನ ಬಿಟ್ಕೊಂಡು. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಕಮ್ಯುನಿಟಿ ಅಂದರೆ ಅದು ಮುಂದೆ ತೋರಿಸ್ಬಿಟ್ಟು ವಿಡಿಯೋ ತೋರಿಸುತ್ತೋ ಇಲ್ವೋ ಅಂದ್ಬಿಟ್ಟು ಡಿಲೇ ಮಾಡ್ತಾಯಿದ್ದೀನಿ. ನಾಳೆ ಕಮ್ಯುನಿಟೀಲಿ ನಾನು ಶೇರ್ ಮಾಡ್ತೀನಿ ಯಾರ್ಯಾರಿಗೆ ಶೇರ್ ಮಾಡಿದ್ದೀನಿ ಅಂತ, ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ನ ಅಂತ ಹೇಳ್ತಾ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕೋಣನಕುಂಟೆ ಕಡೆ ಡೈಲಿ ಅಂದರೆ ಬೆಂಗಳೂರು 8ನೇ ಮೈಲಿ ಹತ್ರ ಬರುತ್ತೆ ಅನಿಸುತ್ತಿದ್ದು. ಕೋಣನಕುಂಟೆಯಲ್ಲಿ 10 kg ಡೈಲಿ ಆಯಿಸ್ಟರ್ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆಯಂತೆ. ಕಾಂಟ್ಯಾಕ್ಟ್ ಮಾಡಿದರು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಗ್ರೋವರ್ಸ್ಗೆ ಕೋಣನಕುಂಟೆ ಸೈಡ್ ಬೆಳೀತಾ ಮಾರ್ಕೆಟಿಂಗ್ ತೊಂದರೆ ಇದೆ ಅಂದರೆ ಈ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ಕೊಡ್ತೀನಿ ಅಂತ ಹೇಳ್ತಾ. ಒಬ್ಬರು ರೀಸೆಂಟಾಗಿ ಕಾಲ್ ಮಾಡಿದರು, ಹೆಸರು ಮರ್ತೋಗಿದೆ, ಭರತ್ ಅನ್ಕೊತೀನಿ. ಏನಂದರೆ ಅವರು ಸಕಲೇಶ್ಪುರದಲ್ಲಿ ಮಶ್ರೂಮ್ ಫಾರ್ಮ್ ಮಾಡಿದರು, ರೆಂಟೆಡ್ ಪ್ಲೇಸಲ್ಲಂತೆ. 1 ವರ್ಷದಿಂದ ಸಕ್ಸಸ್ಫುಲಿ ರನ್ ಮಾಡ್ಕೊಂಡು ಬರ್ತಾಯಿದ್ರು. 20 kg 15ರಿಂದ 20 kg ಡೈಲಿ ಕಲ್ಟಿವೇಷನ್ ಮಾಡ್ತಾಯಿದ್ರು. ಇವಾಗ ಆ ಪ್ಲೇಸ್ನ ರೋಡ್ ಸೈಡೇ ಇರೋದ್ರಿಂದ ಸೈಟ್ ಕನ್ವರ್ಟ್ ಮಾಡಬೇಕು ಅಂತ ಓನರ್ ಖಾಲಿ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 2 ಆಪ್ಷನ್ ಕೊಡ್ತಾ ಇದ್ದಾರೆ ಅವರು. ಒಂದು ಬಂದು ಮೆಟೀರಿಯಲ್ಸ್ಗೆ ಯಾರಿಗಾದ್ರೂ ಬೇಕಿದ್ರೆ ಕೊಡೋದಕ್ಕೆ ರೆಡಿ ಇದ್ದಾರೆ, ಅಥವಾ ನಿಮ್ಮಲ್ಲಿ ಯಾರಾದರೂ ಪಾರ್ಟ್ನರ್ಶಿಪ್ ಒಪ್ಕೊಂಡೋಗಿದ್ರೆ ಅವರು ನಿಮ್ಮ ಜೊತೆ ಕೊಲ್ಯಾಬ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದಾರೆ. ಸೊ ಬೆಂಗಳೂರಲ್ಲೇ ಅವರು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದಂತೆ. ಬೆಂಗಳೂರಲ್ಲೇ ಇರೋದ್ರಿಂದ ಅವರು ಬೆಂಗಳೂರಲ್ಲಿರೋರು ಯಾರಾದರೂ ಇದ್ದರೆ ಅಂದರೆ ನಿಮಗೆ ಮೆಟೀರಿಯಲ್ಸ್ ಮಾತ್ರ ಬೇಕಿದೆ, ನನಗೆ ಪಾರ್ಟ್ನರ್ಶಿಪ್ ಇಷ್ಟ ಇಲ್ಲ ಅಂದರೆ ಮೆಟೀರಿಯಲ್ಸ್ ಕೊಡ್ತಾರಂತೆ. ಇಲ್ಲ, ನಂಗೆ ಮೆಟೀರಿಯಲ್ಸ್ ಜೊತೆಗೆ ಪಾರ್ಟ್ನರ್ಶಿಪ್ಪು ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅನ್ನಂಗಿದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಅವರು ನಿಮ್ಮ ಜೊತೆ ಕಲ್ಟಿವೇಷನ್ಗೂ ಸಹ ಸಪೋರ್ಟ್ ಮಾಡ್ತಾ, ಅಂದರೆ ವೀಕೆಂಡ್ಸಲ್ಲಿ ಸಪೋರ್ಟ್ ಮಾಡ್ತಾ ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಾರೆ ಅಂತೆ. ಸೊ ನಿಮ್ಮಲ್ಲಿ ಈ ಪಾರ್ಟ್ನರ್ಶಿಪ್ಗೆ ಇಂಟ್ರೆಸ್ಟ್ ಇರೋರು ಅಥವಾ ಜಸ್ಟ್ ಮೆಟೀರಿಯಲ್ಸ್ ಬೇಕು ಅನ್ನೋರಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ. ರೀಸೆಂಟ್ ಟೈಮಲ್ಲಿ ಇನ್ನೊಬ್ಬರು ಕಾಲ್ ಮಾಡಿದರು. ಅಂದರೆ ಇವಾಗ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಮೆಟೀರಿಯಲ್ಸ್ ಎಲ್ಲ ಅವೈಲೇಬಲ್ ಇದೆ, ಮಶ್ರೂಮ್ ರಿಲೇಟೆಡ್ ಮೆಟೀರಿಯಲ್ಸ್ ಎಲ್ಲ ಅಂತ. ಆಲ್ಮೋಸ್ಟ್ ಸೇಲ್ ಆಗಿದೆ. ಫ್ರೀಝರ್ ಬರುತ್ತಲ್ಲ, ಫ್ರೀಝರ್ ಅವೈಲೇಬಲ್ ಇದೆ, ಚೇರ್ಸ್ ಅವೈಲೇಬಲ್ ಇದೆ, ಚಿಕ್ಕ ಚಿಕ್ಕ ಸ್ಟೂಲ್ಸ್ ಬರುತ್ತಲ್ಲ ಅದನ್ನು ಸಹ ಅವೈಲೇಬಲ್ ಇದೆ, ಫೋಲ್ಡಿಂಗ್ ಟೇಬಲ್ ಅವೈಲೇಬಲ್ ಇದೆ, ಮತ್ತು ಕಂಪ್ಯೂಟರ್ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಾರಲ್ಲ, ಲಾಕರ್ ಸಿಸ್ಟಮ್ದು ಅದರದ್ದು ಸಹ ಅವೈಲೇಬಲ್ ಇದೆ. ಕಂಪ್ಯೂಟರ್ ಟೇಬಲ್ ಸಹ ಅವೈಲೇಬಲ್ ಇದೆ. ಯಾರಿಗಾದರೂ ಬೇಕಿದೆ ಅಂದರೆ ಬೆಡ್ ಸಹ, ವರ್ಕರ್ಗೆ ಏನಾದರೂ ಬೆಡ್ ರಿಕ್ವೈರ್ಮೆಂಟ್ ಇದ್ದರೆ ಅದಕ್ಕೂ ಸಹ ಎಲ್ಲ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ. ಬೇಕಿರೋರು ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ರೀಸೆಂಟ್ ಟೈಮಲ್ಲಿ ಒಬ್ಬರು ಕಾಲ್ ಮಾಡಿದರು, ಚಾಫ್ ಕಟರ್ ಮಿಷಿನ್ ಅವೈಲೇಬಲ್ ಇದೆ ಮೇಡಮ್, ಬೇಕಿದೆಯಾ ಅಂತ. ಸೊ ಚಾಫ್ ಕಟರ್ ಮಿಷಿನ್ ಬೇಕಿದ್ರೂ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ರೀಸೆಂಟಾಗಿ ನನಗೊಬ್ಬರು ಕಾಲ್ ಮಾಡಿದರು. ಏನಂದರೆ ಅವರು ಇದು ವೇಸ್ಟ್ ಇರುತ್ತಲ್ಲ, ನಮ್ಮದು ಬೆಡ್ಡೆಲ್ಲ ಮಾಡಿ ಇಂಕ್ಯುಬೇಟ್ ಮಾಡಿರೋದನ್ನು ವೇಸ್ಟ್ ಇರುತ್ತಲ್ಲ, ಅದರದ್ದು ರಿಕ್ವೈರ್ಮೆಂಟ್ ಇದೆ ಮೇಡಮ್ ನನಗೆ ಅಂತ. ಅದ್ರ ಬಗ್ಗೆ ಮಾತಾಡೋದಕ್ಕೆ ವೀಕೆಂಡ್ ಬರೋಕ್ಕೆ ಹೇಳಿದ್ದೀನಿ. ಅದು ವರ್ಕೌಟ್ ಆದರೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಂದರೆ ನಾವು ಬಿಸಾಕ್ತೀವಲ್ಲ ಬೆಡ್ಸ್, ಮಶ್ರೂಮ್ ಎಲ್ಲ ಬಂದು ಅದು ಬಿಸಾಕೋದನ್ನ, ಆ ಫಂಗಸ್ ಇರುತ್ತಲ್ಲ ಅದು ಅವ್ರಿಗೆ ರಿಕ್ವೈರ್ಮೆಂಟ್ ಇದೆಯಂತೆ. ಏನೋ ಸೈಂಟಿಫಿಕ್ ಎಕ್ಸ್ಪರಿಮೆಂಟ್ಗೋಸ್ಕರ ರಿಕ್ವೈರ್ಮೆಂಟ್ ಇದೆ, ಬಂದು ಮಾತಾಡ್ತೀನಿ ನಿಮ್ಮ ಹತ್ರ ಅಂತ ಹೇಳಿದ್ದಾರೆ. ಈ ವೀಕೆಂಡ್ ಅವ್ರಿಗೆ ಹೇಳಿದ್ದೀನಿ ಬರೋದಕ್ಕೆ. ಬಂದು ಮಾತಾಡಿದ್ಮೇಲೆ ಎಲ್ಲ ವರ್ಕೌಟ್ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವೇಸ್ಟು ಸಹ ಯೂಸ್ ಅಂತಿದ್ದಾರೆ. ಹೇಗಿದ್ರು ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ ಬ್ಯಾಗಲ್ಲಿ, ಅದನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ತಾ
ಇದಕ್ಕೆ ಮುಂಚೆ ತುಂಬ ದಿನದಿಂದ ಆಮೇಲೆ ಇವಾಗಲೂ ಅಷ್ಟೇ ತುಂಬ ಕಾಲ್ಸ್ ಬಂದು ಮೇಡಮ್ ಆಯಿಸ್ಟರ್ ಮಶ್ರೂಮು ನೀವು ಹೇಳ್ತೀರಲ್ಲ ಈ ಮಶ್ರೂಮ್ ಯಾರಾದರೂ ತೊಗೊತಾರಾ ಅಂತೆಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ. ಮೊನ್ನೆ ಭಾನುವಾರ ರೀಸೆಂಟಾಗಿ ಒಂದು ಕಾಲ್ ಬಂದಿತ್ತು. ನನ್ನ ಹತ್ರನೇ 250 ಜನ ಕಸ್ಟಮರ್ಸ್ ಇದ್ದಾರೆ. ಅವ್ರಿಗೆ ನಾನು ಗ್ರೋ ಮಾಡ್ತಾ ಇರೋದು ಸಾಕಾಗಲ್ಲ ಮಶ್ರೂಮ್. ನಾನು ಎಷ್ಟು ಗ್ರೋ ಮಾಡಿದ್ರು ಇಲ್ಲಿ ರಿಟೇಲ್ ಸೇಲ್ ಮಾಡ್ಕೊಂಡ್ರೇ ಆಯಿತು, ಆ ಥರ ಇದೆ ಮಾರ್ಕೆಟು. ರೀಸೆಂಟಾಗಿ ಅವರು ಕಾಲ್ ಮಾಡಿದ್ದು ಗೊಲ್ಲಹಳ್ಳಿಯಿಂದ, ಅಂದರೆ ತುಂಬ ದೂರ 1.5 ಅವರ್ ಜರ್ನಿ ಅಲ್ಲಿಂದ ಇಲ್ಲಿಗೆ. ನನ್ನ ಹತ್ರ ಅರ್ಧ ಕೆಜಿನೇ ಮಶ್ರೂಮ್ ಇತ್ತು. ಅವ್ರಿಗೆ ವೀಡಿಯೋ ಸಹ ಕಳಿಸ್ದೆ, ಯಾಕೆಂದರೆ ಯಾವುದೋ ಮಶ್ರೂಮ್ ಅಂದ್ಕೊಂಡು ಬಂದು ಇಲ್ಲಿವರೆಗೂ ಬಂದು ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಅವ್ರು ಹೇಳಿದ್ರು ನನಗೆ, ಈ ಥರ ನಾನು ಸೈಬರಲ್ಲಿ ವರ್ಕ್ ಮಾಡ್ತೀನಿ ಮೇಡಮ್, ನನಗೆ ಈ ಥರ ಮಶ್ರೂಮ್ ಬೇಕಿದೆ ಅಂತ. ನಾನು ತುಂಬ ಜನ ಏನು ಮಾಡ್ತೀನಿ ಅಂದರೆ ಕಾಲ್ ಮಾಡಿ ಈ ಥರ ನನಗೆ ಮಶ್ರೂಮ್ ಬೇಕಿದೆ ಇವನ್ನೆಲ್ಲ ಏನು ಹೇಳಿದ್ರು ನನ್ನ ಮೇಯ್ನ್ ಏನಿರುತ್ತೆ ಅಂದರೆ ಇಲ್ಲೇ ನಿಯರ್ ಬೈ ಇರೋರಿಗೆ ಕೊಡೋಣ, ಏನೋ ಅಷ್ಟು ದೂರದಿಂದ ಬರ್ತಾರೆ ಅಂದರೆ ಅವ್ರಿಗೆ ಎಂಕರೇಜ್ ಮಾಡೋದೇನು, ಅಷ್ಟು ದೂರದಿಂದ ಬರಬೇಕಲ್ವ ಅವರು ಅನ್ನೋದು ನನಗೆ ಇರುತ್ತೆ. ಅದಕ್ಕೋಸ್ಕರ ಹೇಳಿದೆ, ಏನಕ್ಕೆ ಸರ್ ನೀವು ಅಷ್ಟು ದೂರದಿಂದ ಬರ್ತಿದ್ದೀರಾ, ಬೇಡ ಅನಿಸುತ್ತೆ, ಒಂದ್ಸಲ ಯೋಚನೆ ಮಾಡಿ ಅಂದರೆ. ಇಲ್ಲ ಮೇಡಮ್ ಇದೆಲ್ಲೂ ಸಿಗಲ್ಲ, ಅಗಲವಾಗಿದೆಯಲ್ಲ ಈ ಮಶ್ರೂಮ್ ಎಲ್ಲೂ ಸಿಗಲ್ಲ, ನನ್ನ ವೈಫು ಪ್ರೆಗ್ನೆಂಟ್ ಇದ್ದಾರೆ, ಅವ್ರಿಗೆ ಇದನ್ನೇ ತಿನ್ನಬೇಕು ಅಂತ ಆಸೆ ಬಂದಿದೆ, ಅದಕ್ಕೋಸ್ಕರ ಪರವಾಗಿಲ್ಲ ನಾನು ಬಂದು ತೊಗೊಂಡೋಗ್ತೀನಿ ಅಂತ 1.5 ಅವರ್ ಜರ್ನಿ ಮಾಡಿಕೊಂಡು ಅದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಆಮೇಲೆ ಮತ್ತೆ ಅಲ್ಲಿಂದ ಆಟೋ ಹತ್ಕೊಂಡು ಇಲ್ಲಿ ಲೊಕೇಶನ್ಗೆ ರೀಚ್ ಆಗಿ, ಅಂದರೆ ಹತ್ರನೇ ಇದೆ ಬಟ್ ಅವ್ರಿಗೆ ಬರೋಕ್ಕೆ ಗೊತ್ತಾಗ್ದಿರ ಆಟೋ ಎಲ್ಲ ಹತ್ಕೊಂಡು ತುಂಬ ಎಫರ್ಟ್ ಹಾಕಿ ಇಲ್ಲಿಗೆ ಬಂದು ತೊಗೊಂಡು ಹೋದರು. ನೆಕ್ಸ್ಟ್ ಟೈಮಿಂದ ನಾನು ಹೇಳಿದೆ, ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳೋ ಬದಲಿಗೆ ನೀವು ಲೊಕೇಶನ್ ಕೊಟ್ಬಿಡಿ, ನಾನು ಪೋರ್ಟರ್ 2 ವೀಲರಲ್ಲಿ ಬುಕ್ ಮಾಡ್ತೀನಿ, ಏನು ಒಂದು 100-150 ರೂಪಾಯಿ ಆಗ್ಬೋದು, 200 ರೂಪಾಯಿ ಆಗಲಿ ಪರವಾಗಿಲ್ಲ ಮೇಡಮ್, ನನಗೆ ಬೇಕಿರೋವಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ನೀವು ಮಶ್ರೂಮ್ ಇದ್ದಾಗ ನನಗೆ ಫೋಟೋಸ್ ಕಳಿಸಿ, ನನಗೆ ಬೇಕಿದ್ದಾಗ ಖಂಡಿತ ಹೇಳ್ತೀನಿ ಅಂತ ಹೇಳಿ ಹೋದರು. ಜಸ್ಟ್ 1/2 ಕೆಜಿಗೆ ಬಂದಿದೆ, ಅಂದರೆ ಅವರು ತುಂಬ ಜಾಸ್ತಿಗೆ ಬಂದಿದ್ದರು. ಹೇಳಿದ್ರು 1 ಕೆಜಿ ಇದ್ದರೂ ತೊಗೊತೀನಿ ನಾನು ಮೇಡಮ್ ಅಂತ ಹೇಳಿದ್ರು. ಮತ್ತು ಮಾಡೋದಕ್ಕೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ವೈಫ್ಗೋಸ್ಕರ ಅವರೇ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರಂತೆ. ರೆಸಿಪಿ ಸಹ ಕೇಳಿದ್ರು. ನಾನು ನನ್ನ ವೀಡಿಯೋದಲ್ಲೇ ಒಂದು ವೀಡಿಯೋ ಮಾಡಿರೋದನ್ನು ಅವ್ರಿಗೆ ಶೇರ್ ಮಾಡಿದೆ, ಲಿಂಕ್ ಶೇರ್ ಮಾಡಿದೆ, ಹೆಂಗೆ ಕರಿ ಆದರೆ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ. ಥ್ಯಾಂಕ್ಸ್ ಹೇಳಿಬಿಟ್ಟು ಹೋದರು. ಇದು ಏನಂದರೆ ಒಂಥರ ಖುಷಿ ಆಗುವಂಥ ವಿಷಯ, ಚಿಕ್ಕ ಚಿಕ್ಕ ವಿಷಯಗಳೇ. ಅಲ್ಲಿಂದ ಬಂದಿದ್ದಾರೆ ಈ ಮಶ್ರೂಮ್, ಆರ್ಗ್ಯಾನಿಕ್ ಮಶ್ರೂಮು, ಈ ಥರ ಅಗಲವಾಗಿರೋ ಮಶ್ರೂಮು ತೊಗೊಳ್ಬೇಕು ಅಂತ, ಇದೆಲ್ಲೂ ಸಿಗಲ್ಲ ಅಂದ್ಬಿಟ್ಟು ಡಿಮ್ಯಾಂಡ್ ಇದೆ ಅಂತ. ಸೊ ನಾವು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಮಗೊಂದಿನ ನಮ್ಮ ಹಾರ್ಡ್ ವರ್ಕು ಅದು ಎಲ್ಲಿಂದ ಅಂದರೆ ಗೂಗಲಿಂದ ನೋಡಿಕೊಂಡು ಸರ್ಚ್ ಮಾಡ್ಕೊಂಡು ಕಾಲ್ ಮಾಡಿದ್ದಿದ್ದು ನನಗೆ, ಯೂಟ್ಯೂಬಿಂದ ಅಲ್ಲ. ಸೊ ಹಿಂಗೆ ನಾವು ಮಾಡ್ತಾ ಇರಬೇಕು, ನಾವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರಬೇಕು, ಯಾವಾಗಲೂ ಒಂದ್ಸಲಿ ಅದು ವರ್ಕ್ ಆಗುತ್ತೆ, ರಿಸಲ್ಟ್ ಸಿಗುತ್ತೆ. ಸೊ ಹಿಂಗೆ ನನಗೆ ಇಲ್ಲೇ ರಿಕ್ವೈರ್ಮೆಂಟ್ ಇದ್ದರು, ಅವ್ರಿಗೆ ಕೊಡೋದಕ್ಕೋಸ್ಕರ ನಾನು ಸಹ ಅಷ್ಟೇ ವೆಯ್ಟ್ ಮಾಡ್ತಿದ್ದೆ. ಅವರು ನನ್ನ ವೈಫ್ಗೋಸ್ಕರ ನಾನು ತೊಗೊಳ್ಬೇಕು, ಪ್ರೆಗ್ನೆಂಟ್ ಇದ್ದಾರೆ ಅಂದಿದ್ದಕ್ಕೆ ಇನ್ನು ನಾನು ನೋ ಅನ್ನೋಕ್ಕಾಗಿಲ್ಲ, ಯಾಕೆಂದರೆ ನಾನು ತುಂಬ ಪುಟಾಣಿ ಇರೋ ಮಶ್ರೂಮ್ಸ್ ಎಲ್ಲ ಹಾರ್ವೆಸ್ಟ್ ಮಾಡಿಕೊಟ್ಬಿಟ್ಟೆ. ಮೇಯ್ನ್ ಅವ್ರಿಗೆ ಅಷ್ಟು ದೂರದಿಂದ ಬಂದಿದ್ದಾರಲ್ಲ, ಅದಕ್ಕೆ ನಾನು ಸ್ವಲ್ಪ ಗೌರವ ತೋರಿಸ್ಬೇಕು. ಇದೇ ಇವತ್ತಿನ ವಿಡಿಯೋ, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇದು ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಿದ್ರಲ್ಲ, ಅವ್ರದ್ದು ಮತ್ತೆ ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಅವರು IT ವರ್ಕ್ ಮಾಡ್ತಾರಂತೆ. ಸೊ ಬೆಂಗಳೂರು ಕಡೆ ಅವ್ರಿಗೆ ಯಾರಾದರೂ ಪಾರ್ಟ್ನರ್ಶಿಪ್ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು, ಇಲ್ಲ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ, ಯಾವ ಊರಾದರೂ ಅವರು ಕೊಡೋದಕ್ಕೆ ರೆಡಿ ಇದ್ದಾರೆ. ಧನ್ಯವಾದಗಳು.